Hi guys, welcome back to my YouTube channel Yeshu Vlogs. ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ನೀವು ನೋಡಿರ್ತೀರ. ಸೊ ಎಸ್ ಗೈಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಚಾಲೆಂಜ್ ತೊಗೊಂಡಿದ್ದೆ. ನಾನು ಸ್ಕಿನ್ ರಿಟೈನ್ ಮಾಡ್ತೀನಿ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ಅದನ್ನು ನೀವು ನೋಡಿರ್ತೀರ ಆಲ್ರೆಡಿ. ಸೊ ಆ ವಿಡಿಯೋ ಬಿಡ್ತೀನಿ ಅಂತ ಅಂದಿದ್ದೆ, ಸ್ಕಿನ್ ರುಟೀನ್ ಬಗ್ಗೆ ಇನ್ನೊಂದು ವಿಡಿಯೋ ಬಿಡ್ತೀನಿ ಅಂತ ಅಂದಿದ್ದೆ. ಬಟ್ ನನಗೆ ಟೈಮ್ ಸಿಕ್ಕಲಿಲ್ಲ ವ್ಲಾಗ್ನ ಮಾಡೋಕ್ಕೆ. ಯಾಕಂದರೆ ನನಗೆ ಕಾಲೇಜ್ ಶುರು ಆಯಿತು, ನೀವು ನೋಡಿರ್ತೀರ ಆಲ್ರೆಡಿ ವಿಡಿಯೋದಲ್ಲಿ. ಡಿಗ್ರಿ ಕಾಲೇಜ್ ನನಗೆ ಸ್ಟಾರ್ಟ್ ಆಗಿದೆ. ಸೊ ನನಗೆ ಟೈಮ್ ಸಿಗ್ತಿಲ್ಲ. ನಾನು ಬೆಳಗ್ಗೆ ಬೇಗ ಹೋಗಿದ್ರೆ 8 ಗಂಟೆಗೆ ಹೋದರೆ ನಾನು ಮನೆಗೆ ಬರೋದು 5 ಗಂಟೆ 5:30 ಆಗಿಬಿಡುತ್ತೆ. ಸೊ ವ್ಲಾಗ್ನ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ನನಗೆ ವ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆದರೂ ನಿಮಗೋಸ್ಕರ ಟೈಮ್ ತಗೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಸಂಡೇ ಅಲ್ವ, ಸ್ವಲ್ಪ ಲೇಟಾಗಿ ಎದ್ದು ಫ್ರೆಶ್ ಅಪ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ನಾನು ಯಾವಾಗಿಂದ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ, ಈ ವ್ಲಾಗ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀನಿ, ಮತ್ತು ನಾನು ಸ್ಕಿನ್ಗೆ ಹಾಕ್ಕೊಳ್ಳೋಕ್ಕೆ ಯಾವ ಪೌಡರ್ ಮಾಡ್ಕೊಂಡಿದ್ದೀನಿ, ನಾನು ಫೇಸ್ ಪ್ಯಾಕ್ಗೆ ಯಾವ ಪೌಡರ್ ಮಾಡ್ಕೊಂಡಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ತೀನಿ. ಸೊ ಇನ್ನೊಂದೇನಂದರೆ ಗೈಸ್, ಸೊ ನನಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ವ್ಲಾಗ್ ಕರೆಕ್ಟ್ ಟೈಮಿಗೆ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬಿಡೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದು ಫಸ್ಟ್ ಡೇ ಆಫ್ ಡಿಗ್ರಿ ಕಾಲೇಜ್ ವ್ಲಾಗ್ಗೆ ತುಂಬ ವ್ಯೂಸ್ ಹೋಗಿದೆ ಗೈಸ್. ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರ ಯಾವ ಕೋರ್ಸು ಪರ್ಸೆಂಟೇಜ್ ಹೇಳಿ ಅಂತೆಲ್ಲ. ಸೊ ನಾನು ಅವ್ರಿಗೆಲ್ಲ ಆಲ್ರೆಡಿ ರಿಪ್ಲೈ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಆದಷ್ಟು ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ, ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ. ಮಮ್ಮಿನೂ ಕೆಳಗಡೆ ಹೋದ್ರು, ನನ್ನ ತಮ್ಮನೂ ಕೆಳಗಡೆ. ಗುಡ್ ಮಾರ್ನಿಂಗ್. ಬಬ್ಲಿ ಎದ್ದಿದೆ. ಬಬ್ಲಿ ಹಾಯ್ ಮಾಡು. ಹಾಯ್ ಬರ್ತೈತೆ. ಫುಲ್ಲು ಗಾಳಿ, ಚಳಿ ಆಗ್ತಾ ಇದೆ. ಇದು ಬಂದ್ಬಿಟ್ಲು. ಏನು ಕರಿತಾವಳೆ ಎಲ್ಲರನ್ನ. ಏನು ಬಬ್ಲಿ, ಏನು ಊಟ ಬೇಕಾ? ಹಿಂಗೆ ಆಡ್ತಾಳೆ ನಮ್ಮ ಬಬ್ಲಿನ ನೋಡಿ ಗೈಸ್. ರಾಣಿ ಥರ ಕುತ್ಕೊತಾಳೆ, ಕರಿತಾವಳೆ ಬಾ ಬಾ ಅಂತ. ಏನೋ ಫೈನಲಿ ತಿಂಡಿ ತಗೊಬಂದಿದ್ದೀವಿ, ತಿಂತಾ ಇದ್ದೀವಿ. ಎಲ್ಲರೂ ದೋಸೆ ತಗೊಂಡಿದ್ದೀವಿ. ಸೊ ಗೈಸ್ ಫೈನಲಿ ತಿಂಡಿ ಎಲ್ಲ ಆಯಿತು. ಈಗ ಬಬ್ಲಿಗೂ ತಿಂಡಿ ಹಾಕಿದೆ, ತಿಂತಾ ಇರುತ್ತೆ. ಅದು ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಬಬ್ಲಿ ಪ್ರೆಗ್ನೆಂಟು. ಇನ್ನೊಂದು 3-4 ಡೇಸಲ್ಲಿ ಮರಿ ಹಾಕುತ್ತೆ ನಮ್ಮ ಬಬ್ಲಿ. ಸೊ ಅದನ್ನು ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕು ನಮ್ಮ ಬಬ್ಲಿನ. ತೋರಿಸ್ತೀನಿ ಏನು ಮಾಡಿ ತಿಂತಾ ಐತೆ ಪಾಪ. ಆದರೂ ಬೇಬೀಸ್ಗೂ ಹೊಟ್ಟೆ ಹಸಿತಾ ಇರುತ್ತಲ್ಲ, ಅದಕ್ಕೆ ತಿಂತಾಯಿದೆ. ಒಂದು 3-4 ಡೇಸಿಂದ ಅದು ಫುಲ್ಲು ವೀಕ್ ಆಗಿಬಿಟ್ಟಿತ್ತು. ಅಂದರೆ ಏನೂ ತಿಂತಾ ಇರಲಿಲ್ಲ, ಆ್ಯಕ್ಟಿವ್ ಇರಲಿಲ್ಲ, ಏನಿಲ್ಲ. ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದೆ ಅದು. ಇವತ್ತು ನಮ್ಮ ಬಬ್ಲಿ ಚೆನ್ನಾಗಿ ಆ್ಯಕ್ಟಿವ್ ಆಗಿತ್ತು, ಆಟಾಡಿಕೊಂಡು ಬೊಗಳ್ಕೊಂಡು. ನೀವು ನೋಡಿದ್ರಲ್ಲ, 3 ಡೇಸಿಂದ ಸಪ್ಪು ಕೂತಾ ಇತ್ತು, ಮಾತಾಡ್ತಿರ್ಲಿಲ್ಲ, ಏನಿಲ್ಲ, ಊಟ ತಿಂತಿರಲಿಲ್ಲ, ಹಂಗೆ ಇಡ್ತಿತ್ತು. ಇವತ್ತು ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಇನ್ನು 3 to 4 ಡೇಸ್ ಅಷ್ಟರಲ್ಲಿ ಹಾಕ್ಬೋದೇನೋ, ನೋಡೋಣ. ಸೊ ಗೈಸ್
ತಿಂಡಿ ಎಲ್ಲ ತಿಂದು ಶೂ ವಾಶ್ ಮಾಡಿದೆ. ನಮ್ಮ ಬಂಬ್ಲಿನ ಒಳಗಡೆ ಕಟ್ಟಾಕ್ತೆ. ಮಳೆ ಬರ್ತಾ ಇತ್ತು. ಒಂಚೂರು ಮಳೆ ಬಂದು ಹೊಂಟೋಯ್ತು ಅಷ್ಟೇ, ಮಳೆ ಬರಲ್ಲ. ಸೊ ಗೈಸ್, ಮಧ್ಯಾಹ್ನ ಊಟಕ್ಕೆ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ. ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೀನಿ. ಈಗ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಬೇಕು ಅದಕ್ಕೆ. ಸೊ ಗೈಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದೇನೇನು ಗೊತ್ತಿಲ್ಲ, ಯಾವುದೋ ಬೇಳೆ ಅಷ್ಟೇ ಅಂತ ಗೊತ್ತು. ಏನು ಬೇಳೆ ಅಂತ ಗೊತ್ತು, ಕಡಲೆ ಬೇಳೆ ಅನ್ಸುತ್ತೆ ಇದು. ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಈಗ ಮಿಕ್ಸ್ ಮಾಡ್ತೀನಿ. ಈಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾನು ಯಾವಾಗಾದರೂ ಮ್ಯಾಗಿ ಮಾಡ್ಕೋಬೇಕಂದ್ರೆ ನಾನು ಹಿಂಗೆ ಮಾಡ್ಕೊಡೋದು, ನನಗೆ ಹಿಂಗೆ ಇಷ್ಟ. ಅಂದರೆ ನನ್ನ ತಮ್ಮನಿಗೆ ಇಷ್ಟ ಇಲ್ಲ ಈ ಥರ, ಬಟ್ ನನಗೆ ಈ ಥರ ಇಷ್ಟ. ಬಟ್ ಆದರೆ ಇವತ್ತು ಮಾಡ್ತಿದ್ದೀನಿ ಅಂತ ತಿನ್ನಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಗೈಸ್, ಈಗ ಸ್ವಲ್ಪ ಮಸಾಲೆಗಳನ್ನ ಹಾಕೋಣ. ರೆಡ್ ಚಿಲ್ಲಿ ಪೌಡರ್ ನಿಮಗೆಷ್ಟು ಕಷ್ಟ ಹಾಕಿ, ಮತ್ತು ಧನಿಯಾ, ನೆಕ್ಸ್ಟ್ ಇದೇನೋ ನಂಗೆ ಗೊತ್ತಿಲ್ಲ, ಐ ಥಿಂಕ್ ಚಾಟ್ ಮಸಾಲ ಅನಿಸುತ್ತೆ ಅದು. ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫೈನಲ್ ಆಗಿ ಮ್ಯಾಗಿ ಪೌಡ್ರ್ಗಳನ್ನ ಹಾಕೋಣ. ಸೊ ಗೈಸ್, ಈಗ ಮ್ಯಾಗಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ವಾಟರ್ ನಿಮಗೆ ನೀರೆಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮ್ಯಾಗಿ ಸ್ವಲ್ಪ ನೀರು ಥರ ಇಷ್ಟ ಆಗಲ್ಲ ನನಗೆ. ಸೊ ಈಗ ಮ್ಯಾಗಿನ ಹಾಕ್ಕೊಳ್ಳೋಣ ಇದ್ರೊಳಗಡೆ. ಸೊ ಗೈಸ್, ಈಗ ಮ್ಯಾಗಿ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕಬೇಕು, ಸಾಲ್ಟ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ.
ಇಷ್ಟು ಹಾಕ್ಕೊತೀನಿ ಒಂದು ಅರ್ಧ. ಚೂರು ಈಗ ಆಗೋವರೆಗೂ ಕಾಯಬೇಕು. ರೆಡಿ ಆದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಮ್ಯಾಗಿ ತಿಂತಾ ಇದ್ದೀವಿ ಗೈಸ್. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ಚಾಲೆಂಜ್ ತೊಗೊಂಡಂಗೆ ಚಾಲೆಂಜ್ನ ಸ್ಟಾರ್ಟ್ ಮಾಡ್ತೀನಿ. ಯಾವಾಗಿಂದ ಅಂದರೆ ನಾಳೆಯಿಂದ, ಅಂದರೆ ನಾಳೆಯಿಂದ ಮಿನಿ ವ್ಲಾಗ್ ಬರುತ್ತೆ ನನ್ನ ಸ್ಕಿನ್ ರೂಟೀನ್ ಬಗ್ಗೆ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾಳೆಯಿಂದ ಮಿನಿ ವ್ಲಾಗ್ ಬರುತ್ತೆ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಯಾವ ಥರ ಸ್ಕಿನ್ ರೂಟೀನ್ನ ಮಾಡ್ತೀನಿ ಅನ್ನೋದನ್ನ ನೋಡಿ ನಿಮಗೂ ಯೂಸ್ಫುಲ್ ಆದರೆ ನೀವು ಟ್ರೈ ಮಾಡಿ. ಯಾರೆಲ್ಲ ಏನು ಚಾಲೆಂಜು ಅಂತ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋದು ಲಿಂಕ್ ಹಾಕಿರ್ತೀನಿ. ಅದರಲ್ಲಿ ಏನು ಚಾಲೆಂಜ್ ತೊಗೊಂಡಿದ್ದೀನಿ ಅಂತ ನಾನು ಹೇಳಿದ್ದೀನಿ. ಸೊ ಅದನ್ನು ನೋಡ್ಬೋದು ನೀವು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ಅಷ್ಟೇ ಗೈಸ್, ಏನಿಲ್ಲ. ವಿಡಿಯೋಸ್ ಮಾಡ್ತೀನಿ, ಮಿನಿ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ. ಸ್ವಲ್ಪ ವ್ಲಾಗ್ಸ್ ಎಲ್ಲ ಬರೋದು ಲೇಟ್ ಆಗುತ್ತೆ, ಯಾಕಂದರೆ ನಾನು ಫಸ್ಟ್ ಹೇಳಿದ್ದೀನಿ ನನಗೆ ಕಾಲೇಜ್ ಶುರುವಾಗಿದೆ. ಸೊ ನನಗೆ ಟೈಮ್ ಸಿಗೋಲ್ಲ ಜಾಸ್ತಿ ಮಾಡೋಕ್ಕೆ. ಆದರೂ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ನಾನು ಮಾಡ್ತೀನಿ. ಸೊ ನಾನು ಸ್ಕಿನ್ ಕೇರಿಗೆ ಒಂದು ಪೌಡರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಆ ಪೌಡರ್ನ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೋಗಿ ನೋಡ್ಕೊಬನ್ನಿ. ಆ ಪೌಡರ್ ಮಾಡಬೇಕಾದ್ರೆ ನಾನು ನಿಮಗೆ ಯೂಸ್ ಆಗುತ್ತೆ ಅಂತ ವಿಡಿಯೋನ ಮಾಡ್ಕೊಂಡಿದ್ದೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ ಗೈಸ್. ಸೊ ಗೈಸ್, ನಾನೀಗ ಫೇಸ್ ಪ್ಯಾಕ್ ಮಾಡ್ಕೊಳೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ ಇದು ಅರ್ಧ ಕಪ್ಪು, ಮತ್ತು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ಪು, ಮತ್ತು ಏನಿದು ಉದ್ದಿನ ಬೇಳೆನಾ, ವೈಟ್ ಕಲರ್ ಉದ್ದಿನ ಬೇಳೆನೂ ಅರ್ಧ ಕಪ್ ತೊಗೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಅರ್ಧ ಕಪ್ಪು, ಮತ್ತು ಹೆಸರು ಬೇಳೆನೂ ಹೆಸರು ಕಾಳನ್ನು ಅರ್ಧ ಕಪ್ ತೊಗೊಂಡಿದ್ದೀನಿ, ಮತ್ತು ಬಾದಾಮಿನೂ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ರುಬ್ಕೋಬೇಕು, ಆವಾಗ ಪೌಡರ್ ಆಗುತ್ತೆ, ಫೇಸ್ ಪೌಡರ್. ನನಗೆ ಈ ಹೆಸ್ರುಗಳೆಲ್ಲ ಕರೆಕ್ಟಾಗಿ ಗೊತ್ತಿಲ್ಲ, ಕಲ್ತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಗೈಸ್, ಈಗ ಇದನ್ನೆಲ್ಲ ರುಬ್ಕೊಳೋಣ ಬನ್ನಿ. ಈಗ ಬಾದಾಮಿ ಹಾಕ್ಕೊತಾ ಇದ್ದಾರೆ, ಮತ್ತು ಏನದು ಹೆಸರು ಕಾಳು, ಕಡಲೆಬೇಳೆ ಎಲ್ಲನೂ ಅರ್ಧ ಅರ್ಧ ಕಪ್ಪೇ ತೊಗೊಂಡಿರೋದು. ಉದ್ದಿನಬೇಳೆ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ. ಮತ್ತು ಐಟಮ್ಸ್ ಎಲ್ಲ ಸ್ಪಾನ್ಸರ್ಡ್ ಅಲ್ಲ ಗೈಸ್. ಮೈಸೂರು ಬೇಳೆ, ಗೋಡಂಬಿ, ರೈಸ್ ಎಲ್ಲ ಹಾಕೊಂಡಿದ್ದೀನಿ. ಈಗ ರೈಸ್ ಫೈನಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ಒಂದು ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಪೌಡರ್ನ. ಇದನ್ನ ಡೈಲಿ ಮಾರ್ನಿಂಗ್ ಹೊತ್ತು ಅಪ್ಲೈ ಮಾಡಿ, ಮತ್ತು ಇದನ್ನು ಹಾಕ್ಕೊಂಡಾಗ ನಾನು ಎಕ್ಸ್ಟ್ರಾನು ಹಾಕ್ತೀನಿ. ಒಂದು ಸ್ವಲ್ಪ ಏನು ಹಾಕ್ತೀನಿ ಅಂದರೆ ಅರಿಶಿನ ಹಾಕ್ತೀನಿ, ಮತ್ತು ಮೊಸರು, ಮತ್ತು ಕಾಫಿ ಪೌಡ್ರ್ ಬೇಕಂದರೆ ಕಾಫಿ ಪೌಡ್ರು ಹಾಕ್ಕೊಳ್ಳಿ. ನಾನು ಅರಿಶಿನ ಮತ್ತು ಮೊಸರು ಹಾಕ್ಕೊತೀನಿ. ಮತ್ತು ಕೆಲವೊಬ್ಬರು ನಿಂಬೆಹಣ್ಣು ಹಾಕ್ಕೊತಾರೆ. ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಹಾಕ್ಕೋಬೇಡಿ. ಯಾರು ಅಂದರೆ ಒಂದು 15 to 18 ಇಯರ್ಸ್, ಆ ಥರ 20 ಇಯರ್ಸ್ ಆ ಥರ ಯಾರು ವೀಡಿಯೋಸ್ ನೋಡ್ತಾ ಇದ್ದರೆ ಏಜ್ ಅವರು ನಿಂಬೆಹಣ್ಣು ಹಾಕ್ಕೊಂಡ್ಬಿಡಿ. ಯಾಕಂದರೆ ನಿಂಬೆಹಣ್ಣು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಅದು ಫೇಸ್ಗೆ ಹಾಕ್ಕೊಂಡ್ರೆ ಎಲ್ಲ ಉರಿಯುತ್ತೆ, ಟ್ಯಾನ್ ಆಗಿರುತ್ತಲ್ಲ, ಸೊ ಉರಿಯುತ್ತೆ ಅದು ಫೇಸ್ಗೆ ಹಾಕ್ಕೊಂಡಾಗ. ಸೊ ನಿಮಗೆಲ್ಲ ಅದು ಸದ್ಯಕ್ಕೆ ಈ ಏಜಿಗೆ ಬೇಡ ಅಂತ ಅಂತೀನಿ. ಸೊ ದೊಡ್ಡವರು
ಅಡಲ್ಟ್ಸು ದೊಡ್ಡೋರು ಇರ್ತಾರಲ್ಲ ಅವರೆಲ್ಲ ಹಾಕ್ಕೋಬೋದು ನಿಂಬೆಹಣ್ಣ. ಸೊ ಅಷ್ಟೇ, ಪೌಡರ್ ಮಾಡ್ಕೊಂಡಿದ್ದೀನಿ. ಎವ್ರಿ ಮಾರ್ನಿಂಗ್ ಹಚ್ಚಬೇಕು ಡೈಲಿ. ಸೊ ಗೈಸ್ ನೋಡ್ಕೊಂಡು ಬಂದ್ರಿ ಅಲ್ವಾ, ನಾನು ಅದನ್ನೇ ಮಾಡಿರೋದು ಪೌಡರು. ಆ ಪೌಡರ್ನ ಡೈಲಿ ಹಚ್ಬೇಕು. ಡೈಲಿ ಮಾರ್ನಿಂಗ್ ಎದ್ದಾಗ ನಿಮ್ಮ ಫೇಸ್ನ ಕ್ಲೀನ್ ಮಾಡ್ಕೊಂಡು, ಅಂದರೆ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ನೀಟಾಗಿ ಡೈಲಿ ಮಾರ್ನಿಂಗ್ ಹಚ್ಚಿ ಅದನ್ನು. ಮೋಸ್ಟ್ಲಿ ಹೆಲ್ಪ್ಫುಲ್ ಆಗುತ್ತೆ ನಿಜ. ನಾನು ಫುಲ್ಲು ಟ್ಯಾನ್ ಆಗಿದ್ದೀನಿ ನಾನು. ಸೊ ನಾನು ಸ್ಕಿನ್ ರುಟೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಸೊ ನಾಳೆಯಿಂದ ಬರುತ್ತೆ ಮಿನಿ ವ್ಲಾಗು, ನೋಡಿ ಚೆನ್ನಾಗಿ ಅನಿಸುತ್ತೆ. ಸೊ ಸಪೋರ್ಟ್ ಮಾಡಿ, ಈಗ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಆ ಥರನೇ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತೀನಿ. ಅಷ್ಟೇ ಗೈಸ್, ಏನಿಲ್ಲ, ಸಂಜೆ ಆಗ್ತಿದೆ, 4:15 ಆಗ್ತಿದೆ. ಬೆಳಗ್ಗೆಯಿಂದ ಫುಲ್ಲು ಗಾಳಿ, ಇಲ್ಲಿ ಫುಲ್ಲು ಕಂಟಿನ್ಯೂಸ್ ಆಗಿ ಗಾಳಿ ಬೀಸ್ತಾ ಇದೆ. ಬಿಸಿಲು ಗಾಳಿ, ಮಳೆ ಬರ್ತಿಲ್ಲ, ಆದರೆ ಫುಲ್ಲು ಗಾಳಿ. ಬೆಳಗ್ಗೆಯಿಂದ ಕರೆಂಟೂ ಇಲ್ಲ, ಇಲ್ಲಿ ಈ ಏರಿಯಾದಲ್ಲಿ ಕರೆಂಟೂ ಇಲ್ಲ. ಪಾಪ ತುಂಬ ಜನ ಮನೇಲಿ ಕರೆಂಟ್ ಇಲ್ಲದೆ ಹೆಂಗಿರ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ UPS ಇದೆ, ಸೊ ಲೈಟು ಎಲ್ಲ ಬರುತ್ತೆ. ಆದರೂ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಗೈಸ್. ಒಂದು ಸರಿ ಹಿಂಗೆ ಆಗಿ ನಮ್ಮ ಮನೇಲಿ UPS ಹೊಂಟೋಗ್ಬಿಟ್ಟಿತ್ತು. ಕರೆಂಟ್ ಇಲ್ಲ, ಚಾರ್ಜ್ ಹಾಕಿರಲಿಲ್ಲ UPS ಹೊಂಟೋಗ್ಬಿಟ್ಟೆ. ಕರೆಂಟ್ ಇಲ್ಲ, ಏನಿಲ್ಲ, 24 hours ಕರೆಂಟ್ ಇದ್ದಿಲ್ಲ ಅವತ್ತು. ಎಷ್ಟು ಇದಾಗೋಯ್ತು ಅಂದರೆ ಸೊಳ್ಳೆ ಕಚ್ತಾಯಿತ್ತು. ಫ್ಯಾನ್ ಇಲ್ಲ, ಏನಿಲ್ಲ, ಫುಲ್ಲು ಜೋರು ಮಳೆ, ಗುಡುಗು ಎಲ್ಲ ಆ ಥರ ಆಗಿಬಿಟ್ರೆ ಅಂತೂ ಫುಲ್ಲು ಭಯ ಆಗೋದು. ನಾನಂತೂ ಫುಲ್ ಹೆದ್ರುಕೊಂಡಿದ್ದೆ ಅವತ್ತು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ನಾಳೆಯಿಂದ ಬರುತ್ತೆ ಮಿನಿ ಬ್ಲಾಗ್ ಕಂಟಿನ್ಯೂಸ್ ಆಗಿ 30 days ಚಾಲೆಂಜು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್.